ವೀಕ್ಷಕರೇ, ನಿನ್ನೆ ಮೊನ್ನೆ ಒಬ್ಬ ಸಾಧಾರಣ ಯೂಟ್ಯೂಬರ್ ಆಗಿದಂತ ಒಬ್ಬ ವ್ಯಕ್ತಿ ಇಡೀ ಒಂದು ರಾಜ್ಯಕ್ಕೆ ಇವತ್ತು ಎಜುಕೇಶನಲ್ ಮಿನಿಸ್ಟರ್ ಆಗ್ತಾರೆ ಅಂದ್ರೆ ಅದು ನಂಬ ಮಾತ. ಸಿನಿಮಾ ಕಲಾವಿದರೆಲ್ಲ ಸಿಎಂ ಆಗ್ಬಹುದು ಅಂತ ದಕ್ಷಿಣದ 2 ರಾಜ್ಯಗಳು ಬಹಳ ಹಿಂದೆನೆ ನಿರೂಪಿಸಿದಾವೆ. ಆದ್ರೆ ಸೋಷಿಯಲ್ ಮೀಡಿಯಾದ ಮೂಲಕ ಕಾಂಟೆಂಟ್ ಪೋಸ್ಟ್ ಮಾಡುವಂತ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಮಂತ್ರಿ ಆಗೋದಿಕ್ಕೆ ಸಾಧ್ಯನಾ? ಹೆಚ್ಚಂದ್ರೆ ಒಬ್ಬ ಯೂಟ್ಯೂಬರ್ ಪಾಡ್ಕಾಸ್ಟ್ಗೆ ಬರಬಹುದು, ಇಲ್ಲ ಸಿನಿಮಾಗೂ ಜಂಪ್ ಆಗಬಹುದು. ಆದ್ರೆ ಅವರು ಜನನಾಯಕರಾಗಿ ರಾಜಕೀಯಕ್ಕೆ ಜಿಗದಂತ ಉದಾಹರಣೆಗಳು ಬಹಳ ವಿರಳ. ಅಥವಾ ಇಲ್ಲ ಅಂತ ಹೇಳಿದ್ರೆ ಅದು ಅತಿಶಯನೂ ಆಗೋದಿಲ್ಲ. ಮೇಲ್ನೋಟಕ್ಕೆ ಇದು ತಮಾಷೆ ಅಂತ ಕಂಡ್ರೂ ಕೂಡ ತಮಿಳುನಾಡಿನಲ್ಲಿ ವಾಸ್ತವವಾಗಿ ಈಗ ನಡೆದು ಎಲ್ಲರೂ ಕೂಡ ಅಚ್ಚರಿ ಪಡುವಂತೆ ಮಾಡಿದೆ. ತಮಿಳುನಾಡಿನ ಚುನಾವಣೆಯಲ್ಲಿ ನಡೆದಂತ ಜಾದುಗಳಲ್ಲಿ ಇದು ಕೂಡ ಒಂದು. ತಮಿಳುನಾಡಿನ ಖ್ಯಾತ ಯೂಟ್ಯೂಬರ್ ರಾಜ್ಮೋಹನ್ ಮಂತ್ರಿ ಪದವಿಗೆ ಏರಿ ಮನ್ಸ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ನಿಮ್ಮನ್ನ ರಾಜ ಗದ್ದುಗೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಈ ಮೂಲಕ ಸೋಷಿಯಲ್ ಮೀಡಿಯಾ ಅಂದ್ರೆ ಬರೀ ಟೈಮ್ ಪಾಸ್ ಅಥವಾ ಸೋಷಿಯಲ್ ಜವಾಬ್ದಾರಿ ಇಲ್ಲದಂತ ಕೆಲಸ ಅನ್ನೋರಿಗೆ ಬಾಯಿ ಮುಚ್ಚಿಸಿ ಅನೇಕ ಕಾಂಟೆಂಟ್ ಕ್ರಿಯೇಟರ್ ಗಳಿಗೆ ಅವರು ಮಾದರಿಯಾಗಿ ನಿಂತಿದ್ದಾರೆ. ಏನಿದು ಒಬ್ಬ ಯೂಟ್ಯೂಬರ್ ಮಂತ್ರಿ ಆದಂತ ಕತೆ, ಇದರ ಹಿನ್ನೆಲೆ ಏನು, ಇದೆಲ್ಲ ಅಲ್ಲಿ ಹೇಗೆ ಸಾಧ್ಯ ಆಯಿತು? ವೀಕ್ಷಕರೇ, ನಟ ವಿಜಯ್ ರವರ ಟಿವಿಕೆ ಪಕ್ಷದಲ್ಲಿ ರಾಜಕೀಯದ ಗಂಧಗಳೇನೆ ಗೊತ್ತಿಲ್ಲದಂತ ಅನೇಕ ಜನ ಇವತ್ತು ಎಂಎಲ್ಎಗಳು ಮತ್ತು ಮಿನಿಸ್ಟರ್ಗಳು ಆಗಿದ್ದಾರೆ. ಯಾರೋ ಆಟೋ ಓಡಿಸುವಂತ ಒಬ್ಬ ವ್ಯಕ್ತಿ ಅಥವಾ ತನ್ನ ಕಾರ್ ಡ್ರೈವರ್ನ ಮಗ ಈ ರೀತಿ ಹೇಳ್ತಾ ಹೋದ್ರೆ ಹಲವರು ಸಿಗ್ತಾರೆ. ಇವತ್ತು ಅವರೆಲ್ಲರೂ ಕೂಡ ಮೊದಲ ಬಾರಿಗೆ ಚುನಾವಣೆಯಲ್ಲಿ ನಿಂತು ಶಾಸಕ ಹಾಗೂ ಮಂತ್ರಿಯಾಗಿದ್ದಾರೆ. ಅದರಲ್ಲಿ ಯೂಟ್ಯೂಬರ್ ಆದಂತ ರಾಜ್ಮೋಹನ್ ಎಂಬ ಟಿವಿಕೆ ಪಕ್ಷದ ಹೊಸ ಶಿಕ್ಷಣ ಮಂತ್ರಿ ಕೂಡ ಒಬ್ರು. ಹೌದು, ರಾಜ್ಮೋಹನ್ ಅಲಿಯಾಸ್ ಆರ್ಮುಗಂ ಎಂಬ ಇವರು ಒಬ್ಬ ಯೂಟ್ಯೂಬರ್ ಆಗಿದ್ದವರು. ಇವರು ಕೆಲವೊಂದಷ್ಟು ಸಿನಿಮಾಗಳಲ್ಲೂ ಕೂಡ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದ್ರು. ಇವರು ತಮ್ಮ ವಾಹಿನಿಯಲ್ಲಿ ಹೆಚ್ಚಾಗಿ ಸಿನಿಮಾಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನ ಮತ್ತು ಪ್ರಚಲಿತ ವಿದ್ಯಮಾನಗಳನ್ನ ಹಂಚಿಕೊಳ್ತಿದ್ರು. ಮೇ 10ನೇ ತಾರೀಕು ತಮಿಳುನಾಡಿನ ಹೊಸ ಪಕ್ಷದ ಕ್ಯಾಬಿನೆಟ್ನ 9 ಇತರೆ ಮಂತ್ರಿಗಳ ಜೊತೆ ರಾಜ್ಮೋಹನ್ ಕೂಡ ರಾಜ್ಯದ ನೂತನ ಶಿಕ್ಷಣ ಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿ ಪ್ರಮಾಣ ವಚನ ಓದಿದ್ರು. ಈ ರಾಜ್ಮೋಹನ್ ರಿಪೋರ್ಟ್ ವಾಹಿನಿಯಲ್ಲಿ ಇವರ ಅನೇಕ ವಿಡಿಯೋಗಳನ್ನ ನಿಮ್ಮಲ್ಲಿ ಬಹುತೇಕರು ನೋಡಿರ್ತೀರ. ರಾಜಕೀಯ, ಧರ್ಮ, ಸಾಮಾಜಿಕ ಸಮಸ್ಯೆಗಳು, ಸಿನಿಮಾ ಸುದ್ದಿಗಳು ಹಾಗೂ ಪ್ರಸಕ್ತ ವಿದ್ಯಮಾನಗಳೆಲ್ಲದರ ಬಗ್ಗೆ ಅವರು ತಮ್ಮ ವಾಹಿನಿಯಲ್ಲಿ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಿರ್ತಾರೆ. ಒಬ್ಬ ಯೂಟ್ಯೂಬರ್ ಆಗಿದ್ದವರು ಇದೀಗ ಅಲ್ಲಿ ಏಕಾಏಕಿ ಮಂತ್ರಿಯ ಸ್ಥಾನಕ್ಕೆ ಇರೋದು ರಾಜಕೀಯದ ಶಕ್ತಿಗೆ ಹಿಡಿದಂತ ಕನ್ನಡಿಯಾಗಿದೆ. ವೀಕ್ಷಕರೇ, ಈ ರಾಜ್ಮೋಹನ್ ಬಹುಮುಖ ಪ್ರತಿಭೆ ಇರುವಂತ ವ್ಯಕ್ತಿ. ಅವರು ಯೂಟ್ಯೂಬ್ ಮಾತ್ರವಲ್ಲದೆ ಒಬ್ಬ ಟಿವಿ ಆಂಕರ್, ರೇಡಿಯೋ ಪ್ರೆಸೆಂಟರ್, ಸಿನಿಮಾ ನಟ, ಸ್ಟಾಂಡ್ ಅಪ್ ಕಾಮಿಡಿಯನ್, ಸಿನಿಮಾ ಡೈರೆಕ್ಟರ್ ಹಾಗೂ ಮೋಟಿವೇಶನಲ್ ಸ್ಪೀಕರ್ ಹೀಗೆ ಎಲ್ಲವೂ ಕೂಡ ಆಗಿದ್ರು. ನಟ ವಿಜಯ್ ರವರು ಟಿವಿಕೆ ಪಾರ್ಟಿಯನ್ನ ಕಟ್ಟಿದ ನಂತರ ರಾಜ್ಮೋಹನ್ ಆ ಪಕ್ಷಕ್ಕೆ ಸೇರಿ ಅನೇಕರ ಜೊತೆ ತಮ್ಮ ಬೆಂಬಲವನ್ನು ಕೂಡ ತೋರಿಸಿದ್ರು. ಅದಲ್ಲದೆ ಟಿವಿಕೆ ಪಕ್ಷದ ಸೋಷಿಯಲ್ ಮೀಡಿಯಾದ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಇವರೇ ವಹಿಸಿಕೊಂಡಿದ್ರು. ಇಲ್ಲಿ ಕೇವಲ ಪಾರ್ಟಿಗೆ ಸೇರೋದು ಮುಖ್ಯ ಅಲ್ಲ, ಪಾರ್ಟಿಗೆ ಸೇರಿದಂತ ಎಲ್ರಿಗೂ ಮಂತ್ರಿ ಸ್ಥಾನ ಸಿಗಲ್ಲ. ಪಕ್ಷದಲ್ಲಿ ನಿನ್ನ ಕೆಲಸ ಏನು, ಅದರ ತೀವ್ರತೆ ಎಷ್ಟಿದೆ, ನಿನ್ನಿಂದ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಪ್ರಚಾರ ನಡೆದಿದೆ ಅನ್ನೋದು ಬಹಳ ಮುಖ್ಯ. ರಾಜ್ಮೋಹನ್ ಆ ಪಕ್ಷ ಸೇರಿದ್ದು ಮಾತ್ರವಲ್ಲದೆ ಪಕ್ಷದ ಪ್ರೋಪಗಾಂಡಾ ಸೆಕ್ರೆಟರಿಯಾಗಿ ವಿಪರೀತ ನಿಷ್ಠೆಯಿಂದ ಕೆಲಸ ಮಾಡಿದ್ರು. ಎಗ್ಮೂರ್ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡದಂತ ರಾಜ್ಮೋಹನ್ ಅದೇ ಕ್ಷೇತ್ರದ ಡಿಎಂಕೆಯ ಪ್ರತಿಪಕ್ಷದ ಅಭ್ಯರ್ಥಿಯ ವಿರುದ್ಧ ಸುಮಾರು 53,000ಕ್ಕೂ ಹೆಚ್ಚಿನ ಓಟನ್ನು ಪಡೆದು 10,000ಕ್ಕೂ ಹೆಚ್ಚಿನ ಮತಗಳ ಲೀಡಿಂಗ್ ನಲ್ಲಿ ಗೆದ್ರು. ಮೂಲತಃ ಚೆನ್ನೈನವರು ಆದಂತ ರಾಜ್ಮೋಹನ್ ಯೂಟ್ಯೂಬರ್ ಮಾತ್ರವಲ್ಲದೆ ಜನಪರ ಧೋರಣೆ ಇರುವಂತಹ ಸೋಷಿಯಲ್ ಮೀಡಿಯಾದ ಒಬ್ಬ ಪ್ರಭಾವಿ ವ್ಯಕ್ತಿ. 2008 ಮತ್ತು 2009 ಅವರು ತಮಿಳು ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳ ಮೂಲಕ ಗುರುತಿಸಿಕೊಂಡವರು. ಇವರು ಟಿಕೆಟ್ ಪಡೆದಂತ ಎಗ್ಮೂರ್ ಕ್ಷೇತ್ರ 1977ರಿಂದಲೇ 70% ಡಿಎಂಕೆ ಪಕ್ಷದ ಬೆಂಬಲಿಗರು ಇರುವಂತ ಸ್ಥಳ. ಕಳೆದ 50 ವರ್ಷಗಳಲ್ಲಿ ಅಲ್ಲಿ ಡಿಎಂಕೆ ಹೊರತಾಗಿ ಬೇರೆ ಯಾವುದೇ ಪಕ್ಷ ಬಹುಮತ ಸಾಧಿಸಿರಲಿಲ್ಲ. ಆದ್ರೆ ಈ ಸಲದ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಈ ದಾಖಲೆಯನ್ನ ಮುರಿದು ಹೊರಹೊಮ್ಮಿತ್ತು. ಇದಕ್ಕೆ ಕಾರಣ ಒಂದು, ನಟ ವಿಜಯ್ ಹಾಗೂ ಎರಡನೇದು ಸೋಷಿಯಲ್ ಮೀಡಿಯಾದ ಶಕ್ತಿ. ಈ ರಾಜ್ಮೋಹನ್ ತಮಿಳು ಭಾಷೆ, ಇತಿಹಾಸ ಹಾಗೂ ಸಿನಿಮಾ ವಲಯದಲ್ಲಿ ಆಳವಾದಂತ ಜ್ಞಾನವನ್ನ ಹೊಂದಿದವರು. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂತ ಅವರು ಒಂದು ಸಿನಿಮಾದ ನಿರ್ದೇಶನ ಕೂಡ ಮಾಡಿದ್ದಾರೆ. ಇದಲ್ಲದೆ ರಾಜ್ಮೋಹನ್ ಅನೇಕಾರು ಸಾಮಾಜಿಕ ಇಶ್ಯೂಗಳ ಬಗ್ಗೆ ಜನರ ಕಣ್ಣು ತೆರೆಸುವಂತ ಕೆಲಸವನ್ನ ಮಾಡ್ತಿದ್ರು. ಸ್ಟಾರ್ ವಿಜಯ್ ವಾಹಿನಿಯಲ್ಲಿ 2008 ಮತ್ತು 2009ರಲ್ಲಿ ಪ್ರಸಾರ ಆದಂತ ತಮಿಳ್ ಪೇಚ್ಚು ಎಂಗಳ್ ಮೂಚು ಎಂಬ ರಿಯಾಲಿಟಿ ಶೋ ಒಂದರಲ್ಲಿ ಭಾಗವಹಿಸಿದಂತ ಅವರು ಅದೇ ವರ್ಷ ಅದರ 2ನೇ ಸೀಸನ್ ಅಲ್ಲಿ ವಿನ್ ಆದ ನಂತರ ಮೊದಲ ಬಾರಿಗೆ ಕಿರುತೆರೆಯಲ್ಲಿ ಮುನ್ನೆಲೆಗೆ ಬರ್ತಾರೆ. ಇವರು ರಾಜ್ಯದಿಂದ ಸುದ್ದಿಗೆ ಬಂದದ್ದು ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದು ಮೆಡಿಕಲ್ ವಿದ್ಯಾರ್ಥಿನ ಸಾವಿನ ಕುರಿತಾದಂತ ವಿಡಿಯೋದಿಂದ. 2017ರಲ್ಲಿ ಇವರ ಪುಟ್ ಶೆಟ್ಟಿ ವಾಹಿನಿಯಲ್ಲಿ ಬಂದಂತ ಈ ವಿಡಿಯೋದ ಹೆಸರು ಹೂ ಕಿಲ್ಡ್ ಅನಿತಾ ಅಂತ ಇತ್ತು. ನೀಟ್ ಪರೀಕ್ಷೆ ಒತ್ತಡದಲ್ಲಿ ಹಾಗೂ ಅಲ್ಲಿ ನಡೆಯುವಂತ ರಾಜಕೀಯವನ್ನ ಸಾರ್ವಜನಿಕವಾಗಿ ವಿರೋಧ ಮಾಡಿದಂತ ಅನಿತಾ ಎಂಬ ಮೆಡಿಕಲ್ ಆಕಾಂಕ್ಷಿಯೊಬ್ಬರು ನಿಗೂಢ ಕಾರಣಗಳಿಂದಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಂತ ಈ ಒಂದು ಪ್ರಕರಣ ಆಗ ಸಂಚಲನ ಸೃಷ್ಟಿ ಮಾಡಿತ್ತು. ಇದರ ಕುರಿತಾಗಿ ತಮ್ಮ ವಾಹಿನಿಯಲ್ಲಿ ವಿಡಿಯೋ ಮಾಡುವಂತ ಮೂಲಕ ಸಾರಾಸಗಟವಾಗಿ ಈ ಒಂದು ವಿಚಾರವನ್ನ ಅಲ್ಲಿ ಚರ್ಚೆಯ ಮುನ್ನೆಲೆಗೆ ತಂದಿದ್ದಂತ ರಾಜ್ಮೋಹನ್ ಶಿಕ್ಷಣ ವಲಯದಲ್ಲಿ ಇರುವಂತಹ ತಾರತಮ್ಯ, ರಾಜಕೀಯ ಹಾಗೂ ಇತರ ಸ್ಟೂಡೆಂಟ್ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಅಲ್ಲಿ ಹೈಲೈಟ್ ಮಾಡಿ ರಾಜ್ಯ ಸರ್ಕಾರಗಳನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರು.
2018ರ ತಮಿಳುನಾಡಿನ ಕಾವೇರಿ ಹೋರಾಟದ ಕಿಚ್ಚು ಮುಗಿಲು ಮುಟ್ಟಾಗ ಆಗಲೂ ಕೂಡ ಮುಲಾಜಿಲ್ಲದೆ ಈ ವಿಷಯದಲ್ಲಿ ಎರಡೂ ಸರ್ಕಾರಗಳ ಪೊಲಿಟಿಕಲ್ ಬ್ಲೇಮ್ ಗೇಮ್ ಬಗ್ಗೆ ಬೆಳಕನ್ನ ಚೆಲ್ಲಿದ್ರು. ತಮಿಳು ಕಿರುತೆರೆ ಮನೋರಂಜನಾ ವಲಯದಲ್ಲಿ ಮುಖ್ಯ ಎಂಟರ್ಟೈನರ್ ಆಗಿದ್ದಂತ ರಾಜ್ಮೋಹನ್ ತಮ್ಮ ಕಾಮಿಡಿ ಪಾ ಎಂಬ ಒಂದು ಹಾಸ್ಯದ ಶೋನಲ್ಲಿ ಜಡ್ಜ್ ಹಾಗೂ ಮೆಂಟರ್ ಆಗಿ ಕಾಣಿಸಿಕೊಂಡಿದ್ದು ಮಾತ್ರವಲ್ಲದೆ ಸ್ವತಃ ಅದರಲ್ಲಿ ತಾವೇ ಸ್ಟಾಂಡ್ ಅಪ್ ಕಾಮಿಡಿಯನ್ ಆಗಿ ಕೂಡ ಜನರನ್ನ ರಂಜಿಸಿದ್ರು. ಕೋವಿಡ್ ನ ಸಮಯದಲ್ಲಿ ಉಂಟಾದಂತಹ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಹಾಗೂ ಈ ಪ್ಯಾಂಡಮಿಕ್ ನಿಂದ ಅವರು ಎದುರಿಸಬೇಕಾದಂತ ಅನಿರೀಕ್ಷಿತ ಅಡೆತಡೆಗಳ ಬಗ್ಗೆ ಬೆಳಕನ್ನ ಚೆಲ್ಲುವಂತ ಸಲುವಾಗಿ ಒಂದು ಯೂಟ್ಯೂಬ್ ಚಾನಲ್ ತೆರೆಯುವ ಬಗ್ಗೆ ಅವರು ಚಿಂತೆ ಮಾಡಿದ್ರು. ಈ ರಾಜ್ಮೋಹನ್ ರವರ ವಾಹಿನಿಗಳ ವಿಶೇಷತೆ ಏನು ಅಂದ್ರೆ ಅವರು ಯಾವುದೇ ಗಂಭೀರ ವಿಷಯಗಳನ್ನ ಸಹಜವಾಗಿ, ಸರಳವಾಗಿ ಹಾಗೂ ಮುಕ್ತವಾಗಿ ಮಾತನಾಡ್ತಾರೆ. ಭಾಷೆ ಗೊತ್ತಿಲ್ಲದ ಯಾರಿಗಾದ್ರೂ ಕೂಡ ಅವರ ಮಾತುಗಳು ಸುಲಭವಾಗಿ ಅರ್ಥ ಆಗುವಂತೆ ಅವರು ವಿಷಯವನ್ನ ಕನ್ವೆ ಮಾಡ್ತಾರೆ. ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಕಾಳಜಿ ಇರುವಂತಹ ರಾಜ್ಮೋಹನ್ 2023ರಲ್ಲಿ ಇದೇ ಒಂದು ವಿಷಯದ ಕುರಿತಾಗಿ ಬಾಬಾ ಬ್ಲಾಕ್ ಶೀಪ್ ಎಂಬ ತಮಿಳು ಸಿನಿಮಾವನ್ನ ನಿರ್ದೇಶನ ಕೂಡ ಮಾಡಿದ್ರು. ಆದ್ರೆ ಈ ಚಿತ್ರ ಹೆಚ್ಚು ಯಶಸ್ವಿಯಾಗಲಿಲ್ಲ. ರಾಜ್ಮೋಹನ್ ರವರ ಉದ್ದೇಶ ಹಾಗೂ ಆಶಯ ಮತ್ತು ಅವರ ಕೆಲಸಗಳನ್ನ ಗಮನಿಸಿ ಅಧ್ಯಯನ ಮಾಡದಂತ ಟಿವಿಕೆ ಪಕ್ಷದ ನಾಯಕ ಆದಂತ ವಿಜಯ್ ಈ ರಾಜ್ಮೋಹನ್ ರವರಿಗೆ ಪಕ್ಷದ ಟಿಕೆಟ್ ಅನ್ನ ಕೊಟ್ಟಿದ್ದು ಮಾತ್ರವಲ್ಲದೆ ಈಗ ಅವರು ಗೆದ್ದ ನಂತರ ಅವರನ್ನ ಪಕ್ಷದ ಕ್ಯಾಬಿನೆಟ್ಗೆ ಸೇರಿಸಿಕೊಂಡು ಶಿಕ್ಷಣ ಸಚಿವಾಲಯದ ಜೊತೆ ಒಟ್ಟು 6 ಪೋರ್ಟ್ಫೋಲಿಯೋಗಳ ಬಾಧ್ಯತೆಯನ್ನ ವಹಿಸಿಕೊಟ್ಟಿದ್ದಾರೆ. ಸಚಿವ ಸ್ಥಾನವನ್ನು ಪಡೆದಂತ ಮೊದಲ 10 ದಿನಗಳಲ್ಲೇ ರಾಜ್ಮೋಹನ್ ಒಂದಷ್ಟು ಉತ್ತಮ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮೇ 18 ತಾರೀಕು 1ರಿಂದ 3ನೇ ತರಗತಿಯ ಮಕ್ಕಳಿಗೆ 9 ವಿಶೇಷ ಮಕ್ಕಳ ಪುಸ್ತಕಗಳನ್ನ ಹೊರತಂದಿದ್ದಾರೆ. ಇದೇ ಜೂನ್ 1ರಿಂದ 4ರಿಂದ 12ನೇ ತರಗತಿ ಮಕ್ಕಳ ಶಾಲಾ ದಿನಾಂಕ ನಿಗದಿಯಾಗಿದ್ರೆ ಜೂನ್ 4ರಂದು 1ರಿಂದ 3ನೇ ತರಗತಿಯ ಮಕ್ಕಳ ತರಗತಿಗಳು ಶುರುವಾಗಲಿವೆ ಅಂತ ಅವರು ಘೋಷಿಸಿದ್ರು. ಶಾಲಾ ಶಿಕ್ಷಣದಲ್ಲಿ ದ್ವಿಭಾಷಾ ಸೂತ್ರವನ್ನು ಆರಿಸಿರುವಂತಹ ಅವರು ತ್ರಿಭಾಷಾ ಫಾರ್ಮುಲಾವನ್ನ ತೆಗೆದುಹಾಕಿದ್ದಾರೆ. ಮುಂದಿನ 2 ವರ್ಷಗಳಿಗೆ ಸಾಕಾಗುವಂತೆ ಶಿಕ್ಷಣ ವಲಯಗಳಿಗೆ ಅಭಿವೃದ್ಧಿಗಾಗಿ ಸಮಗ್ರ ಶಿಕ್ಷಾ ಫಂಡ್ಗಳನ್ನ ಮೀಸಲಿಡುವುದಕ್ಕೆ ಅವರು ಆದೇಶಿಸಿದ್ದಾರೆ. ಹೊಸ ಶಾಲಾ ಪುಸ್ತಕಗಳಿಗಾಗಿ ಹೊಸ ಟೀಚರ್ಸ್ ಟ್ರೈನಿಂಗ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ಹಾಗೂ ಇತಿಹಾಸ ಪ್ರಸಿದ್ಧ ಲೆಡಿನ್ ಕಾಪರ್ ಪ್ಲೇಟ್ಗಳನ್ನ ತರಿಸಿ ಅವುಗಳನ್ನ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡುವಂತ ಬಗ್ಗೆ ನಾಡಿನ ಜನತೆಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಶಿಕ್ಷಣದ ವಲಯದಲ್ಲಿ ಹೊಸ ಕ್ರಾಂತಿ ತಂದು ಅದರ ಈವರೆಗಿನ ಎಲ್ಲ ಲೋಪದೋಷಗಳನ್ನು ಕೂಡ ಸರಿಪಡಿಸಿ ಶೈಕ್ಷಣಿಕವಾಗಿ ರಾಜ್ಯವನ್ನು ಮುಂಚೂಣಿಗೆ ತರುವಂತ ಹೆಬ್ಬಯಕೆ ಇವರದ್ದು. ಶಿಕ್ಷಣ ಅನ್ನೋದು ಯಾವ ವಿದ್ಯಾರ್ಥಿಗೆ ಹೊರೆಯಾಗಬಾರದು, ಅದು ವಿದ್ಯಾರ್ಥಿಗಳ ಪಾಲಿಗೆ ಉತ್ತಮವಾಗಿರ್ಬೇಕು ಅನ್ನೋದು ಅವರ ಕನಸು. ಈಗ ಹೊಸ ಪಕ್ಷ ಹೊಸ ಸರ್ಕಾರದ ಮೂಲಕ ಮಂತ್ರಿಯಾಗಿರೋದ್ರಿಂದ ಅಲ್ಲದೆ ಶಿಕ್ಷಣದ ವಲಯದ ಸಮಸ್ಯೆಗಳನ್ನ ಹತ್ತಿರದಿಂದ ನೋಡಿ ಅವುಗಳ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ಅವರು ಚರ್ಚೆ ಮಾಡ್ತಾ ಬಂದಿರೋದ್ರಿಂದ ಇವರು ಏನಾದರೂ ಮಹತ್ತರ ಬದಲಾವಣೆ ಖಂಡಿತ ತಂದೆ ತರ್ತಾರೆ ಎಂಬ ನಿರೀಕ್ಷೆ ಅತಿಯಾದಂತ ಹೈಪ್ನಲ್ಲಿದೆ. ದಲಿತ ಸಮುದಾಯಕ್ಕೆ ಸೇರಿದಂತ ರಾಜ್ಮೋಹನ್ ತರದ ಶೋಷಿತ ವರ್ಗದಿಂದ ಮೇಲೆ ಬಂದವರು ಸಾಮಾಜಿಕ ಬದಲಾವಣೆ ಗುರಿ ಇರುವಂತವರು ರಾಜಕೀಯಕ್ಕೆ ಬರಬೇಕು, ಅಂತವರಿಂದ ಪ್ರಗತಿ ಸಿಗುವಂತಾಗಬೇಕು ಅನ್ನೋದು ಪಕ್ಷದ ಮೋಟಿವ್ ಹಾಗೂ ಜನರ ಆಕಾಂಕ್ಷೆ ಕೂಡ. ಬರೀ ಬಾಯಿ ಮಾತಲ್ಲಿ ದಲಿತರು ಉದ್ಧಾರ ಆಗ್ಬೇಕು, ದಲಿತರು ಮುಂದೆ ಬರಬೇಕು ಅಂತ ಪುರಾರಿಗಳ ರೀತಿ ಭಾಷಣ ಮಾಡೋದಷ್ಟೇ ಅಲ್ಲ, ಅದನ್ನ ಈ ರೀತಿ ಕಾರ್ಯರೂಪಕ್ಕೆ ತರಬೇಕು. ಇಂಥ ಹೊಸ ವಿಧದ ಕಿಚ್ಚಿಗೆ ಪ್ರಸ್ತುತ ತಮಿಳುನಾಡಿನ ಹೊಸ ಸರ್ಕಾರ ನಾಂದಿಯನ್ನ ಹಾಡಿದೆ. ರಾಜ್ಮೋಹನ್ಗೆ ಕವಿತಾ ಎಂಬುವರ ಜೊತೆ ಮದುವೆಯಾಗಿದ್ದು ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಕವಿತಾ ಕೂಡ ಡಿಜಿಟಲ್ ಮೀಡಿಯಾದಲ್ಲಿ ಕೆಲಸದಲ್ಲಿದ್ದವರು. ಒಂದೇ ಕ್ಷೇತ್ರದಲ್ಲಿ ಇದ್ದಂತ ರಾಜ್ಮೋಹನ್ ಹಾಗೂ ಕವಿತಾ ಇಬ್ಬರ ನಡುವೆ ಪರಿಚಯ ಶುರುವಾಗಿ ಅದು ಸ್ನೇಹಕ್ಕೆ ತಿರುಗಿ ನಂತರ ಪ್ರೀತಿಯ ರೂಪವನ್ನ ಪಡೆದಿತ್ತು. ಪರಸ್ಪರ ಒಬ್ಬರನ್ನೊಬ್ಬರು ಇಷ್ಟಪಟ್ಟ ನಂತರ ಇಬ್ಬರ ಸಮುದಾಯಗಳು ಬೇರೆ ಬೇರೆ ಆಗಿರೋದ್ರಿಂದನೂ ಕೂಡ ಆರಂಭದಲ್ಲಿ ಕವಿತಾರ ಮನೆಯಲ್ಲಿ ಈ ಒಂದು ಮದುವೆಗೆ ಒಪ್ಪಿಗೆ ಸಿಕ್ಕಿರಲಿಲ್ಲ. ಆದ್ರೂ ಕೂಡ ಕವಿತಾ ಮತ್ತು ರಾಜ್ಮೋಹನ್ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ರಿಂದ ಪ್ರೀತಿಸಿ ಮದುವೆ ಆಗ್ತಾರೆ. ರಾಜ್ಮೋಹನ್ ತನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮುಕ್ತವಾಗಿ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ರು. ಅವರ ಪತ್ನಿ ಕವಿತಾ ಬಗ್ಗೆ ಅವರು ಹೆಚ್ಚು ಎಲ್ಲೂ ಮಾತನಾಡಿಲ್ಲ. ಅವರ ವೈಯಕ್ತಿಕ ಹಾಗೂ ವೈವಾಹಿಕ ಬದುಕನ್ನ ಖಾಸಗಿಯಾಗಿ ಕಾಪಾಡಿಕೊಂಡು ಬಂದಿರುವಂತಹ ರಾಜ್ಮೋಹನ್ ಒಬ್ಬ ಸಮಾಜಮುಖಿ ವ್ಯಕ್ತಿ. ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಂತ ರಾಜ್ಮೋಹನ್ ಸೋಷಿಯಲ್ ಮೀಡಿಯಾ ಸೋರ್ಸ್ ಮೂಲಕ ಲಕ್ಷಾಂತರ ರೂಪಾಯಿಗಳ ಆದಾಯವನ್ನ ಗಳಿಸ್ತಾರೆ. ಪದವಿ ಶಿಕ್ಷಣ ಮುಗಿಸಿರುವಂತಹ ರಾಜ್ಮೋಹನ್ಗೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಒಳ್ಳೆಯ ಅರಿವಿದೆ. ಮುಂಬರುವಂತ ದಿನಗಳಲ್ಲಿ ಈ ರಾಜ್ಮೋಹನ್ ಯಾವ ರೀತಿ ಅಭಿವೃದ್ಧಿದಾಯಕ ಕೆಲಸವನ್ನ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಿದೆ. ಒಟ್ನಲ್ಲಿ ಒಬ್ಬ ಯೂಟ್ಯೂಬರ್ ಆದಂತ ವ್ಯಕ್ತಿ ಮಂತ್ರಿ ಕೂಡ ಆಗ್ಬಹುದು ಅನ್ನೋದನ್ನ ಈ ರಾಜ್ಮೋಹನ್ ರವರು ತೋರಿಸ್ಕೊಟ್ಟಿದ್ದಾರೆ. ಇವರು ಆ ರಾಜ್ಯಕ್ಕೆ ಒಬ್ಬ ಮಾದರಿ ಮಂತ್ರಿ ಆಗ್ಲಿ ಅಂತ ಆಶಿಸ್ತಾ ಇವರ ರಾಜಕೀಯ ಜೀವನ ಉತ್ತಮವಾಗಿರ್ಲಿ ಅಂತ ಆಶಿಸೋಣ. ವೀಕ್ಷಕರೇ, ಇದಿಷ್ಟು ಈ ರಾಜ್ಮೋಹನ್ ಅವ್ರ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.